ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒಗಳು ಎಲ್ಲರೂ ಕೂಡ ಇವತ್ತು ಕರೆದು ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಇವತ್ತು ಚರ್ಚೆ ಮಾಡಿ ಏನು ವಾಸ್ತವಾಂಶ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. ಬಹುಶಃ ಅವ್ರಿಗೆಲ್ಲ ಕೆಲವು ಕಡೆ ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ, ಆದ್ರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ಸಹಕಾರ ಕೊಡಬೇಕು. ನಾನು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ತೇನೆ, ಎಲ್ಲ ಪಕ್ಷದ ಮುಖಂಡಗಳು, ಎಲ್ಲ ಜಾತಿ, ಎಲ್ಲ ಧರ್ಮದ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ, ನೀವು ಕೂಡ ಆನ್ಲೈನ್ ಅಲ್ಲಿ ಏನ್ ನಮ್ಮ ನಂಬರ್ನ ನಾವು ನಿಮ್ಮುದ್ದೆ ಮಾಡಿದ್ದೇವೆ, ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು. ಆಗ ತಮ್ಮ ಸಮುದಾಯಕ್ಕೆ, ತಮ್ಮ ವರ್ಗಕ್ಕೆ ನೀವು ಕೂಡ ನ್ಯಾಯವನ್ನ ಒದಗಿಸ್ಕೊಟ್ಟಂಗೆ ಆಗ್ತದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಸಮುದಾಯದವರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ತಾವು ತಪ್ಪದೆ ಈ ಒಂದು ಏನು ನಮ್ಮ ಸರ್ವೆ ಇದೆ, ಆ ಸರ್ವೆ ಕಾರ್ಯಕ್ರಮದಲ್ಲಿ ತಾವು ಮಾಹಿತಿಯನ್ನ ಒದಗಿಸ್ಕೊಡುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದು ನಾವು ನಿಗದಿಯಾದಂತ ಟೈಮ್ ನಲ್ಲಿ ನಾವು ಇಟ್ಟಿದ್ದೇವೆ. ಹಿಂದೆ ಅನೇಕರು ನಮ್ಮ ಸಮಾಜದ ಹೆಸರನ್ನ ಬಿಟ್ಟಿದ್ದಾರೆ, ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಬೇಕಾದಷ್ಟು ದೂರ ಇತ್ತು. ಇದನ್ನ ಮನಗೊಂಡು ನಮ್ಮ ಪಕ್ಷ, ರಾಷ್ಟ್ರೀಯ ಪಕ್ಷ ಮತ್ತು ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದನ್ನ ಮತ್ತೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೇವೆ. ಆ ಅವಕಾಶವನ್ನ ತಾವು ಸರಿಯಾದ ರೀತಿ ತಾವು ಉಪಯೋಗಿಸ್ಕೊಂಡು ಆಮೇಲೆ ಮಧ್ಯದಲ್ಲಿ ಬಂದು ನಮ್ಮ ಹೆಸರು ಬಿಟ್ಬಿಟ್ಟಿದ್ದಾರೆ, ನಮ್ಮ ಮನೆಗೆ ಬರ್ಲಿಲ್ಲ, ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಯಾವ ಭಾವನೆ ಕೂಡ ಬರಬಾರದು. ಅದಕ್ಕೆ ಮತ್ತೆ ಇದೊಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೇವೆ. ದಯವಿಟ್ಟು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಅಧಿಕಾರಿಗಳು ಕೂಡ ನಾವು ತಿಳಿಸಿದ್ದೇವೆ. ನಮ್ಮೆಲ್ಲ ಶಾಸಕರು ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ಸಾರ್ವಜನಿಕರ ಎಲ್ಲಾ ಮುಖಂಡಗಳನ್ನ ಗಮನದಲ್ಲಿಟ್ಕೊಂಡು ಜೊತೆಲಿಟ್ಕೊಂಡು ಮಾಧ್ಯಮ ಗೋಷ್ಠಿಗಳನ್ನ ಮಾಡಬೇಕು, ತಿಳುವಳಿಕೆಯನ್ನು ಕೊಡಬೇಕು ಅಂತ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಯಾರು ವಿರೋಧ ಇಲ್ಲ, ಟೈಮ್ ಸಾಲಲ್ಲ ಅನ್ನೋದು ಬಿಟ್ರೆ ಯಾರ್ದು ವಿರೋಧ ಇಲ್ಲ. ಆದಷ್ಟು ನಾವು ಕವರ್ ಮಾಡಕ್ಕೆ ನಾವು ಹೇಳಿದ್ದೇವೆ. ಹಬ್ಬ ಇದೆ, ದಸರಾ ಇದೆ, ರಜಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅಧಿಕಾರಿಗಳು ಎಲ್ಲರೂ ಕೂಡ ಟೈಮ್ ಸರಿ ಇಲ್ಲ, ಇದು ಸಾಲುದಿಲ್ಲ ಅನ್ನೋದು ಏನು ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ನಾವು ದಿನಕ್ಕೆ ಎಷ್ಟು ಮಾಡಬಹುದು ಅನ್ನೋದು ಕೂಡ ನಾವು ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ. ಅವಕಾಶ ಇದೆ, ಇದನ್ನ ನಾವು ಸರಿ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಬೆಂಗಳೂರು ಕಾವೇರಿ ಆರತಿಗೆ ಹೋಗ್ತಾ ಇದೀವಿ, ನಿಮ್ಗೂ ಆರತಿ ಮಾಡ್ತಾ ಇದೀವಿ ನಾವು. ಇದು ಬೆಂಗಳೂರದ ಏನೋ ಸಮಸ್ಯೆ ಇದೆ ಸರ್ವೆ ವಿಚಾರದಲ್ಲಿ? ಏನಿಲ್ಲ, ಅದು ಆಫೀಸರ್ಸ್ ಕೆಲವೆಲ್ಲ ಈ ಹೊಸಗೆಲ್ಲ ಕಾರ್ಪೊರೇಷನ್ಸ್ ಎಲ್ಲ ಡಿವೈಡ್ ಆಗಿದೆಯಲ್ಲ, ಅದಕ್ಕೆಲ್ಲರೂ ಕೂಡ ಮಾಡಿದ್ದಾರೆ. ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ಬೇರೆಯವರಾದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗ್ತದೆ. ಇದೆಲ್ಲ ಮನೆಗಳಲ್ಲಿ ಇರ್ತದೆ. ಬೆಂಗಳೂರಿನ ಜಲ್ದಿನೇ ಮುಗಿತದೆ.